ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮನೆ ಕೆಲಸ ಮಾಡುವವರ ಬಿಪಿಎಲ್ ಕೂಡ ರದ್ದು ಮಾಡಿದ್ದಾರೆ. ಸತ್ಯವೇ ಬೇರೆ, ಕೇಳೋರ ಸತ್ಯವೇ ಬೇರೆ, ಮಂತ್ರಿಗಳು ಹೇಳೋದೇ ಬೇರೆ. ವಕ್ಫ್ ನೋಟಿಸ್ ಕೊಟ್ಟರು, ವಾಪಸ್ ತಗೊಂಡ್ರು. ಈಗ ಬಿಪಿಎಲ್ ಕಾರ್ಡ್ ವಾಪಸ್ ತಗೊಂಡಿದ್ದಾರೆ. ಕಾರ್ಡ್ ರದ್ದು ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತಲ್ವಾ ಅಂದ್ರು. ಇನ್ನು ಇದೇ ವೇಳೆ ಕೇಂದ್ರ ಸರ್ಕಾರದಿಂದ ಕಾರ್ಡ್ ರದ್ದಾಗಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಕೇಂದ್ರದ ಮಾನದಂಡ ಇವತ್ತಿನದಲ್ಲ, ಅದರಲ್ಲಿ ತಿದ್ದುಪಡಿ ತಂದು 80 ಕೋಟಿ ಜನರಿಗೆ 50 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಕಾರ್ಡ್ ರದ್ದಾಗಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಮಾನದಂಡ ಇದು ಬಹಳ ವರ್ಷ ಆಯ್ತು, ಅದು ಇವತ್ತಿಲ್ಲ. ಕೇಂದ್ರ ಮಾನದಂಡ ಇಟ್ಟುಕೊಂಡ ಮೇಲೆ ಮತ್ತೆ ಅದರಲ್ಲಿ ತಿದ್ದುಪಡಿ ತಂದು ಬಡವರಿಗಾಗಿ ಕಾರ್ಯಕ್ರಮ ಅಂತ ಹೇಳಿ 80 ಕೋಟಿ ಜನರಿಗೆ 5 ಕೆಜಿ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಮುಂದಿನ 5 ವರ್ಷ ವಿಸ್ತರಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಕಾರ್ಡು ರದ್ದಾಗಿಲ್ಲ, ಅವ್ರದ್ದು ಒಂದು ಕಾರ್ಡು ರದ್ದಾಗಿಲ್ಲ, ಬೇರೆ ರಾಜ್ಯದಲ್ಲಿ ರದ್ದಾಗಿಲ್ಲ, ಕೇಂದ್ರ ರದ್ದಾಗಿದೆ ಆಗಬೇಕಲ್ಲ. ಕರ್ನಾಟಕದಲ್ಲಿ ಯಾಕಾಗುತ್ತೆ? ಇದಕ್ಕೆ ಉತ್ತರ ಕೊಡ್ಲೇವು. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಗೊಂದಲ ವಿಚಾರ ಸಂಬಂಧ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯ ದ್ವಂದ್ವ ನೀತಿಯಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿ ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡಲು ಹೊರಟಿದೆ. ನಾವು ಒಂದು ಕಾರ್ಡ್ ಅನ್ನು ರದ್ದು ಮಾಡಿಲ್ಲ, ಎಪಿಎಲ್ಗೆ ಬದಲಾಯಿಸಿದ್ದೇವೆ ಅಷ್ಟೇ ಅಂತ ಹೇಳಿದರು. ಇಷ್ಟು ನಾವು ಎಕ್ಸಸ್ ಇಶ್ಯೂ ಮಾಡಿದ್ದು 12,80,540 12,80,540 12,80,540 ಇಷ್ಟು ಎಕ್ಸಸ್ ಬಿಪಿಎಲ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದೀರಿ ಅಂತ ನಮಗೆ ನೋಟಿಸ್ ಕೊಟ್ಟರು. ಯಾರು? ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಸೆಂಟ್ರಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ನವರು ನಮಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಇನ್ ದ ಮಂತ್ ಆಫ್ ಜುಲೈ 2024. ನೀವು ಇದನ್ನ ಈ ಫಲಾನುಭವಿಗಳು ಎಕ್ಸೆಸ್ ನ ಗುರುತಿಸುವಂತ ಫಲಾನುಭವಿಗಳನ್ನ ತೆಗೆದೇ ಇದ್ರೆ ನಿಮಗೆ ನೀಡುವಂತ ಸವಲತ್ತುಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ನೋಟಿಸ್ ಕೊಟ್ಟರು. ಮೂಡಾ ಹಗರಣದಲ್ಲಿ ಸಿಎಂಗೆ ಇಡಿ ನೋಟಿಸ್ ವಿಚಾರ ಸಂಬಂಧ ಮಂಗಳೂರಲ್ಲಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರ ಇಡಿ ಹಾಗೂ ಸಿಬಿಐನ ದಾಳಗಳಾಗಿ ಬಳಸಿಕೊಳ್ತಾ ಇದೆ. ಇಡಿ ಬಿಜೆಪಿ ಅಂಗಸಂಸ್ಥೆ ಆಗಿದೆ ಎಂದರು. ನೈತಿಕತೆ ಉಳಿದುಕೊಂಡಿಲ್ಲ, ಇದು ದುರ್ದೈವವಾಗಿದೆ. ನೋಟಿಸ್ ಕೊಡೋದು, ಅಪಪ್ರಚಾರ ಮಾಡಿಸೋದು, ವಿರೋಧ ಪಕ್ಷವನ್ನ ಸೋಲಿಸಲು ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲು ಇಡಿಯನ್ನ ಬಳಸುತ್ತಿದೆ ಅಂತ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಇಡಿಯವರು ಇರದೇ ವಿರೋಧ ಪಕ್ಷಗಳನ್ನ ಹೆದರಿಸೋದಕ್ಕೋಸ್ಕರ ವಿರೋಧ ಪಕ್ಷ ನಾಯಕರುಗಳನ್ನ ಅವ್ರನ್ನ ಮಟ್ಟ ಮಾಡೋದಕ್ಕೆ ಇಡಿ ಇರೋದು. ಇಡಿ ಇರೋದು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಇಡಿ ಇರೋದು ಇವತ್ತು ಬಿಜೆಪಿಯ ಒಂದು ಅಂಗಸಂಸ್ಥೆ. ಅದು ಒಂದು ಪೊಲಿಟಿಕಲ್ ಏಜೆನ್ಸಿ ಆಗಿಬಿಟ್ಟಿದೆ. ಸೊ ಅವ್ರಿಗೆ ನಾವು ಇವತ್ತು ಯಾವುದೇ ರೀತಿಯ ಅದಕ್ಕೆ ನೈತಿಕತೆಯನ್ನು ಉಳ್ಕೊಂಡಿಲ್ಲ ಮತ್ತು ಅದರ ಉದ್ದೇಶಗಳೇ ಇವತ್ತು ಆ ಸಂಸ್ಥೆಯನ್ನೇ ಇವತ್ತು ದುರ್ದೈವ. ಈ ದೇಶದಲ್ಲಿ ಒಂದು ಸಂಸ್ಥೆಗೆ ಅದರ ನಂಬಿಕೆಯನ್ನು ಕೂಡ ಕಳ್ಕೊಂಡಿದೆ ಮತ್ತು ಅದರ ಒಂದು ನಡವಳಿಕೆ ಅತ್ಯಂತ ಪ್ರಜಾಪ್ರಭುತ್ವ ವಿರುದ್ಧವಾದಂತಹ ನಡವಳಿಕೆ ಅದು. ಅದಕ್ಕೆ ಇಡಿ ಇದನ್ನೇ ಮಾಡೋದು. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಲ್ಲೂರಿನಲ್ಲಿ ಅವರು ಮಾತನಾಡಿದ್ರು. ಪೊಲೀಸರ ಕೆಲಸವನ್ನ ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಅವರ ಕೆಲಸ ಮಾಡ್ತಾರೆ. ನಾನು ರಾಜ್ಯದಲ್ಲಿ ನನ್ನ ಕೆಲಸ ಮಾಡ್ತೇನೆ. ರಾಜ್ಯದ ಜನರನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕೆಲಸ. ಪೊಲೀಸರ ಡ್ಯೂಟಿ ಅವರು ಮಾಡಿದ್ದಾರೆ. ನಾನು ಹೆಚ್ಚು ಇದರಲ್ಲಿ ಮಾತಾಡಲ್ಲ ಅಂತ ಹೇಳಿದರು. ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾನ್ ನನ್ನ ಕೆಲಸ ಮಾಡ್ತೀನಿ. ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡಬೇಕಾದ್ದು ಡ್ಯೂಟಿ. ಕೇರಳ, ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಘೋಷಣೆಗಳೆಲ್ಲ ಮಾಡಿತ್ತು, ಅದನ್ನ ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ. ಸೊ ಪೊಲೀಸರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಅದ್ರ ಬಿಟ್ಟಿಗೆ ನಾನೇನು. ರಾಜ್ಯದಲ್ಲಿ ಪಡಿತರ ಚೀಟಿ ರದ್ದು ವಿಚಾರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಅವರು, ಕೆಲವು ಕಡೆ ಬಡತನ ರೇಖೆಗಿಂತ ಕಡಿಮೆ ಇರುವ 80ರಿಂದ 90% ಕಾರ್ಡ್ ರದ್ದಾಗಿರುವ ಬಗ್ಗೆ ಆರೋಪ ಮಾಡಲಾಗ್ತಾ ಇದೆ. ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯವಿಲ್ಲ. ಅನರ್ಹ ಕಾರ್ಡ್ಗಳನ್ನ ಮಾತ್ರ ರದ್ದುಪಡಿಸಲಾಗಿದೆ. ಆದಾಯ ತೆರಿಗೆ ಕಟ್ಟುವವರು, ಸರ್ಕಾರಿ ನೌಕರರು ಸೇರಿದಂತೆ ಇತರ ಮಾನದಂಡ ಆಧರಿಸಿ ಕಾರ್ಡ್ ರದ್ದುಪಡಿಸಲಾಗಿದೆ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ 5.80 ಕೋಟಿ ಪಡಿತರ ಚೀಟಿ ರದ್ದಾಗಿರುವ ಬಗ್ಗೆ ಮಾಹಿತಿ ನೀಡಿದೆ. ಈ ವಿಚಾರ ಯಾಕೆ ಬಿಜೆಪಿ ಮಾತಾಡ್ತಿಲ್ಲ ಅಂತ ಕಿಡಿಕಾರಿದರು. 80%, ಕೆಲವು ಕಡೆ 90% ಬಡತನ ರೇಖೆಗಿಂತ ಕಮ್ಮಿ ಇರುವಂತಹ ಕಾರ್ಡ್ಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯ ಇಲ್ಲ ಅಲ್ವಾ.
ಅದರಿಂದ ಅನೇಕ ಅದರಲ್ಲಿ ಅನರ್ಹತೆ ಇರುವಂತಹ ಕಾರ್ಡ್ಗಳನ್ನ ತೆಗೆದುಹಾಕಬೇಕು ಅಂತ ಉದ್ದೇಶದಿಂದ. ಅದರಲ್ಲೂ ಯಾರು ಈಗ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದೆ, ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ, ಈ ಕೆಲವು ಮಾನದಂಡಗಳ ಮೇಲೆ ತೆಗಿಬೇಕು ಅಂತ ಹೇಳಿದ್ದಾರೆ. ಈಗ ಒಂದು 1,000 ಕಾರ್ಡ್ ತೆಗೆದಾಗ ಅದು ಒಂದು 5-10 ತಪ್ಪಾಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಉಡುಪಿಯ ಕೊಲ್ಲೂರಿನಲ್ಲಿ ಅವರು ಮಾತನಾಡಿದರು. ನಾನು ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೇನೆ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳುತ್ತಿದ್ದೇನೆ, ಉಪಮುಖ್ಯಮಂತ್ರಿಯಾಗಿ ಹೇಳುತ್ತಿದ್ದೇನೆ, ಅರ್ಹ ಬಿಪಿಎಲ್ ಕಾರ್ಡುದಾರರಿಗೆ ಅನ್ಯಾಯ ಆಗಲು ಬಿಡೋದಿಲ್ಲ. ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಅನ್ಯಾಯ ಮಾಡಲ್ಲ. ರದ್ದುಗೊಳಿಸುವ ಫಲಾನುಭವಿಗಳ ಪಟ್ಟಿ ನೀಡಲು ಹೇಳಿದ್ದೇವೆ. ಎಲ್ಲರಿಂದ ಮರು ಅರ್ಜಿ ಪಡೆಯುತ್ತೇವೆ. 5 ಗ್ಯಾರಂಟಿ ಜಾರಿ ನೋಡಿಕೊಳ್ಳಲು ತಾಲೂಕು ಸಮಿತಿಗಳಿದ್ದಾವೆ, ರಾಜ್ಯ ಮಟ್ಟದ ಸಮಿತಿ ಕೂಡ ಇದೆ. ಯಾರೂ ಭಯಪಡಬೇಕಾಗಿಲ್ಲ ಅಂತ ಹೇಳಿದರು. ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳ್ತಾ ಇದ್ದೀನಿ. ಯಾವ ಬಿಪಿಎಲ್ ಅರ್ಹ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ನಾವು ಆಗ್ಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ, ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು, ಯಾರು ಅರ್ಹರಿದ್ದಾರೆ. ಶಿವಮೊಗ್ಗದಲ್ಲಿ ಭೂ ಕಬಳಿಕೆ ವಿರುದ್ಧ ಗೆಳೆಯರ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು. ದೇವಸ್ಥಾನಗಳ ಜಾಗ ಭೂ ಕಬಳಿಕೆ ಮಾಡಿರುವ ಭೂಗಳರ ವಿರುದ್ಧ ಪ್ರತಿಭಟನೆ. ಶಿಕಾರಿಪುರ ತಾಲೂಕು ಆಡಳಿತ ಹಾಗೂ ಮುಜರಾಯಿ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಶಿಕಾರಿಪುರದ 14 ದೇವಸ್ಥಾನಗಳ 102 ಎಕರೆ ಜಾಗ ಭೂಗಳರ ಪಾಲಾಗಿದೆ. ದೇವಸ್ಥಾನಗಳ ಒತ್ತುವರಿ ಜಾಗವನ್ನ ಕೂಡಲೇ ತೆರವುಗೊಳಿಸುವಂತೆ ಆಗ್ರಹಿಸಲಾಯಿತು. ರಾಜಕಾರಣಿಗಳಿಗೆ ತಮಿಳುನಾಡಿನ ಹೊಸೂರು ಕೋರ್ಟ್ ಮುಂಭಾಗದ ರಸ್ತೆಯಲ್ಲಿ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಈ ಹಲ್ಲೆಯನ್ನು ಖಂಡಿಸಿ ವಕೀಲರ ಸಂಘ ವಿಜಯಪುರ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ರು. ಕಣ್ಣನ್ ವಕೀಲರ ಮೇಲೆ ನಡೆದ ಹಲ್ಲೆ ಹಾಗೂ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿ ವಕೀಲರು ಆಗ್ರಹಿಸಿದ್ರು. ವಕೀಲರು ಕೋರ್ಟ್ ಕಲಾಪದಿಂದ ದೂರ ಉಳಿದು ಪ್ರತಿಭಟನೆ ಮಾಡಿದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಮಳಿಗೆಗಳಿಗಿಂತ ಹೆಚ್ಚಾಗಿ ಬೇರೆ ಕಮರ್ಷಿಯಲ್ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಕೂಡಲೇ ಅವುಗಳನ್ನು ತೆರವು ಮಾಡಬೇಕು ಅಂತ ಕಲಬುರಗಿಯಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ರೈತ ಚಟುವಟಿಕೆಗಳಿಗೂ ಹೆಚ್ಚಾಗಿ ಬೇರೆ ವ್ಯಾಪಾರ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಅನ್ಯ ಮಳಿಗೆಗಳನ್ನು ತೆರೆಯಲಾಗಿದೆ ಅಂತ ಕಿಡಿಕಾರಿದರು. ಹಿಂಸೆ ಅಥವಾ ಒಂದು ಮನಸ್ಸಿಗೆ ನೋವಾಗುವಂತಹ ವರ್ತನೆ. ದೆಹಲಿ ಚುನಾವಣೆಗೂ ಮುನ್ನವೇ ಆಪ್ ಟಿಕೆಟ್ ಘೋಷಣೆ ಮಾಡಿದೆ. ಮೊದಲ ಪಟ್ಟಿಯಲ್ಲಿ 11 ಜನರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. 2 ಬಿಜೆಪಿಯ ಮಾಜಿ ಶಾಸಕರು, 1 ಮಾಜಿ ಕಾಂಗ್ರೆಸ್ ಶಾಸಕನಿಗೆ ಟಿಕೆಟ್ ನೀಡಲಾಗಿದೆ. ಛತ್ತರ್ಪುರದಿಂದ ಬ್ರಹ್ಮಸಿಂಗ ತನ್ವಾರ್, ಕಿರಾರಿಯಾದಿಂದ ಅನಿಲ್ ಝಾ, ವಿಶ್ವಾಸ್ ನಗರದಿಂದ ದೀಪಕ್ ಸಿಂಗ್ಲಾ ಸೇರಿದಂತೆ ಒಟ್ಟು 11 ಜನರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಹಾಸನ ನಗರಸಭೆ ಸಾಮಾನ್ಯ ಸಭೆಯಲ್ಲಿಯೇ ಸದಸ್ಯರ ನಡುವೆ ಗಲಾಟೆ ನಡೆದಿದೆ. ಹಾಸನಾಂಬೆ ಸಮಯದಲ್ಲಿ ತಣ್ಣೀರು ಹಳ್ಳ ರಸ್ತೆ ಬದಿ ಬೀದಿ ಬದಿ ವ್ಯಾಪಾರ ಅಂಗಡಿ ತೆರವು ವಿಚಾರಕ್ಕೆ ಗಲಾಟೆ ನಡೆದಿತ್ತು. ಯಾರ ಅನುಮತಿ ಪಡೆಯದೆ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಬಡವರ ಅಂಗಡಿಗಳನ್ನು ಒಡೆದು ಹಾಕಿದ್ದು ಯಾಕೆ ಅಂತ ಸದಸ್ಯರು ಗಲಾಟೆ ನಡೆಸಿದ್ದಾರೆ. ಈ ವೇಳೆ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಈ ವೇಳೆ ಶಾಸಕ ಸ್ವರೂಪ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತಗ್ಸಿದ್ರು ಮತ್ತೆ ಆ ಪಬ್ಲಿಕ್ ಸಹ ಅವ್ರು ತಗ್ಸಿದ್ದಾರೆ, ಇವ್ರು ತಗ್ಸಿದ್ದಾರೆ, ಎಲ್ಲರೂ ತಗ್ಸಿದ್ದಾರೆ, ಅವರೇ ಬಂದು ನಿಂತ್ಕೊಂಡು ತಗ್ಸಿದ್ದಾರೆ. ಇನ್ ಮುಂದೆ ಈ ತರ ತೊಂದರೆ ಆಗೋದಕ್ಕೆ ನೆಕ್ಸ್ಟ್ ಅಧ್ಯಕ್ಷರು ನವದೆಹಲಿಯ ಅಶೋಕ್ ಹೋಟೆಲ್ನಲ್ಲಿ ನಂದಿನಿ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಆಪ್ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ನಿವಾಸದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಸ್ಟ್ರೆಚ್ ಮಹಲ್ ವಿವಾದ ಸಂಬಂಧ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು.
ಉತ್ತರಾಖಂಡ್ನ ಪಿಥೋರ್ಗಢ್ಗೆ ಸೈನ್ಯಕ್ಕೆ ಸೇರಲು ಸಾವಿರಾರು ಅಭ್ಯರ್ಥಿಗಳು ಆಗಮಿಸಿದ್ದರು. ಸೈನ್ಯದಿಂದ ಕೇವಲ 340 ಹುದ್ದೆಗಳಿಗೆ ಆಹ್ವಾನಿಸಲಾಗಿತ್ತು. ಉತ್ತರಾಖಂಡ್, ಮಧ್ಯಪ್ರದೇಶ, ಬಿಹಾರ್ನಲ್ಲಿ ದೈಹಿಕ ಪರೀಕ್ಷೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಸಾವಿರಾರು ಅಭ್ಯರ್ಥಿಗಳು ಆಗಮಿಸಿದರು. ಕಾಲ್ತುಳಿತದಿಂದ ಹಲವರಿಗೆ ಗಾಯಗಳಾಗಿದೆ. ಸದ್ಯ ಇದೀಗ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ.